ನಮಸ್ಕಾರ ಫ್ರೆಂಡ್ಸ್, ಹುಡುಗರ ಕತೆಗೆ ಮತ್ತೊಮ್ಮೆ ಸ್ವಾಗತ. ವಿಡಿಯೋ ಎಡಿಟ್ ಮಾಡೋಣ ಅಂತ ಲ್ಯಾಪ್ಟಾಪ್ ಆನ್ ಮಾಡಿದ್ರೆ ಕ್ರ್ಯಾಶ್ ಆಗಿತ್ತು. ನಾನು ಏನೇ ರಿಕವರ್ ಕೀಸ್ ಹಾಕ್ತೆ, ಯೂಟ್ಯೂಬ್ ವೀಡಿಯೋಸ್ ಟ್ರೈ ಮಾಡಿದೆ, ರಿಕವರ್ ಆಗ್ತಿಲ್ಲ, ಸಿಸ್ಟಮ್ ಆನ್ ಆಗ್ತಿಲ್ಲ. ಇಲ್ಲೇ ಲೋಕಲ್ ಶಾಪ್ಸಿಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀನಿ. ನೋಡ್ಬೇಕು ಇವಾಗ ಹೋಗಿ ಏನಾಗುತ್ತೆ ಅಂತ. ಇವಾಗ ಈ ಬಸ್ ಹತ್ಕೊಂಡು ಹೊರಟಿದ್ದೀನಿ ಫಸ್ಟ್ ಶಾಪ್ಗೆ. ಅವರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ, ಹೋಗ್ತಾ ಇದ್ದೀನಿ. ಇಲ್ಲಿ ಎಷ್ಟು ಹೇಳ್ತಾರೆ, ರಿಕವರ್ ಡೇಸ್ ಎಷ್ಟು ಬೇಕು ಅಂತ ನೋಡೋಣ. ಸಾರಿ ಫ್ರೆಂಡ್ಸ್, ವಿಡಿಯೋ ಅಲೌಡ್ ಇಲ್ಲ ಅಂದರು, ಅದಕ್ಕೆ ಇವಾಗ ಇನ್ನೊಂದು ಬಸ್ ಹತ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಏನು ಹೇಳ್ತಾರೆ ಇಲ್ಲಿ ಅಂತ. ಇವರು ತಿರ್ಗಾ ಏನು ವಿಡಿಯೋ ಮಾಡೋಕ್ಕಾಗಲ್ಲ ಅಂದರೆ ಸಾರಿ, ನಿಮಗೆ ತೋರ್ಸೋಕ್ಕಾಗಲ್ಲ. ನೋಡೋಣ ಏನಾಗುತ್ತೆ ಅಂತ. ಬನ್ನಿ. ಇನ್ನೊಂದು ಶಾಪ್, ಇನ್ನೊಂದು ಸೇಮ್ ರೆಸ್ಪಾನ್ಸ್. ವಿಡಿಯೋ ಮಾಡಬೇಡಿ ಪ್ಲೀಸ್, ನಮಗೆ ಇದಾಗುತ್ತೆ ಅಂದರು. ಅದಕ್ಕೆ ವಿಡಿಯೋ ಮಾಡ್ತಿಲ್ಲ. ಸೊ ಇಲ್ಲಿ ಹೇಳಿದ್ದಾರೆ, ರೀಸನಬಲ್ ಪ್ರೈಸ್ ಹೇಳಿದ್ದಾರೆ. ಸೊ ಕೊಟ್ಬಿಟ್ಟು ಬಂದಿದ್ದೀನಿ ಅನಾಲಿಸಿಸ್ಗೆ ಅಂತ. ನೋಡೋಣ ಏನಾಗುತ್ತೆ ಅಂತ. ಎಷ್ಟು 5 days ತೊಗೊತೀನಿ ಅಂತ ಹೇಳಿದ್ದಾರೆ. ಅನಲೈಸ್ ಮಾಡಿ ನಾವು ಹೇಳ್ತೀವಿ, ನಿಮಗೆ ಕಾಸ್ಟ್ ಇಷ್ಟ ಆದರೆ ಮಾಡ್ತೀವಿ, ಇಲ್ಲ ಅಂದರೆ ನೀವು ತೊಗೊಂಡೋಗಿ ವಾಪಸ್ ಅಂತ ಹೇಳಿದ್ದಾರೆ. ಹಂಗೂ ಹಿಂಗೂ ಮಾಡಿ 3 ಸ್ಟೋರ್ ಮಾತಾಡಿಕೊಂಡು 1 ಸ್ಟೋರಲ್ಲಿ ಕೊಟ್ಟುಬಿಟ್ಟು ಇವಾಗ ವಾಪಸ್ ಹೋಗ್ತಾ ಇದ್ದೀನಿ. ಇವಾಗ ಬಸ್ ಇಳಿದು ನಡ್ಕೊಂಬರ್ಬೇಕಾದ್ರೆ ಇದನ್ನೊಂದು ನೋಡಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ರೆಸ್ಟೋರೆಂಟ್ ಇಂಡಿಯನ್ ಲಾಂಚ್, ಈ ಕಡೆ ತಮಿಳ್ ತೇರು. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳಬೇಕು. ಇದು ಇಂಡಿಯನ್ ಲಾಂಚ್ ಅಂತ ದೂರದಿಂದ ಕಾಣಿಸ್ತು, ಬಟ್ ಮುಂದೆ ಬಂದು ನೋಡಿದ್ರೆ ಅದೇ ಪಾಕಿಸ್ತಾನ್ ರೆಸ್ಟೋರೆಂಟ್ ಇದು. ಇವ್ರುಗಳಿಗೆ ಇಂಡಿಯಾ ಮೇಲೆ ಯುದ್ಧ ಮಾಡೋಕ್ಕಾಗತ್ತೆ, ಯಾವಾಗಲೂ ಇಂಡಿಯನ್ಸ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಾರೆ. ಬಟ್ ಬೇರೆ ದೇಶದಲ್ಲಿ ಬಂದು ಪಾಕಿಸ್ತಾನ್ ರೆಸ್ಟೋರೆಂಟ್ ಅಂತ ಹಾಕ್ಕೊಳ್ಳೋ ಯೋಗ್ಯತೆಗಳಿಲ್ಲ ಇವ್ರಿಗೆ. ಬೋರ್ಡ್ ಮಾತ್ರ ದೊಡ್ಡದಾಗಿ ಇಂಡಿಯನ್ ರೆಸ್ಟೋರೆಂಟ್ ಅಂತ ಇರುತ್ತೆ. ಎಷ್ಟೊಂದು ರೆಸ್ಟೋರೆಂಟ್ಸು UK ಎಲ್ಲ ಪಾಕಿಸ್ತಾನ್ ರೆಸ್ಟೋರೆಂಟ್ಸ್ ಇಂಡಿಯನ್ ರೆಸ್ಟೋರೆಂಟ್ ಅಂತಲೇ ಹೆಸರು ಹಾಕ್ಕೊಂಡು ಮಾಡ್ತಾರೆ. ನಮ್ಮ ದೇಶದ ಗತ್ತು ಫಾರಿನಲ್ಲವ್ರಿಗೆ ಮಾತ್ರ ಗೊತ್ತು. ಅದನ್ನು ಬಿಡಿ, ಮುಂದಕ್ಕೆ ಬಂದೆ. ಇಲ್ಲಿ ಕ್ರಿಸ್ಮಸ್ ಮಾರ್ಕೆಟ್ ಥರನೇ ಇಲ್ಲೊಂದು ಈಟರಿ ಸ್ಟ್ರೀಟ್ ಹಾಕಿದ್ದಾರೆ. ಸೊ ಹಾಗೆ ಒಂದು ನಿಮಿಷ ನೋಡ್ಕೊಂಡು ಹೋಗೋಣ ಏನೇನು ಸ್ಟಾಲ್ಸ್ ಹಾಕಿದ್ದಾರೆ ಅಂತ. ನೋಡಿದೆ, ಏನಂತ ಇಂಟ್ರೆಸ್ಟಿಂಗ್ ಆಗಿರಲಿಲ್ಲ. ಸುವಿನಿಯರ್ ಶಾಪು, ಎಲ್ಲ ಪರ್ಫ್ಯೂಮ್ ಶಾಪ್ಸು, ಇಲ್ಲ ಅಂದರೆ ಹ್ಯಾಂಡ್ಮೇಡ್ ಜ್ಯುವೆಲ್ರೀಸು, DIY, ಮ್ಯಾಕ್ಸಿಮಮ್ ಅಂದರೆ ಚೀಸ್ ಸ್ಟಾರ್ಸ್ ಇದೊಂದು ಹಾಕಿರ್ತಾರೆ ಅಷ್ಟೇ, ಬರೀ ಏನೂ ಇಲ್ಲ ಇಲ್ಲಿ. ಮತ್ತು ಎಲ್ಲೋದ್ರೂ ನಿಮಗೆ ಕ್ರಿಸ್ಮಸ್ ಸೀಸನಲ್ಲಿ ಕೋಕೋ ಅಂದರೆ ಹಾಟ್ ಚಾಕ್ಲೇಟ್ ಶಾಪ್ಸ್ ಇರುತ್ತೆ. ಅದು ವೆಸ್ಟರ್ನ್ ವರ್ಲ್ಡಲ್ಲಿ ಕ್ರಿಸ್ಮಸ್ ಟೈಮಲ್ಲಿ ಕೋಕೋ ಕುಡಿಯೋದು ಇಸ್ ಅ ಟ್ರೆಡಿಷನ್, ಸಂಪ್ರದಾಯ ಇಲ್ಲಿ. ಮತ್ತು ಈ ಥರ ಸುವಿನಿಯರ್ ಶಾಪ್ಸ್, ಎಲ್ಲೋದ್ರೂ ಸುವಿನಿಯರ್ ಶಾಪ್ಸ್ ಏನೂ ಇರಲ್ಲ. ಅವ್ರಿಗೊಂಥರ ಬಿಸ್ನೆಸ್ ಆಗೋದೇ ಈ ಸುವಿನಿಯರ್ ಶಾಪ್ಸ್ನ. ಆ್ಯಂಡ್ ಲೋಕಲ್ ಆಗಲಿ UK ಯಾರು ಇದನ್ನು ತೊಗೊಳ್ಳಲ್ಲ. ಏನಿದ್ರು ಟ್ರಾವೆಲ್ ಬಂದಿರ್ತಾರಲ್ಲ ಅವ್ರು ಮಾತ್ರನೇ ತೊಗೊಳ್ಳೋದು ಇದನ್ನು. ಸೊ ನೀವು ಏನಾದರೂ ಕ್ರಿಸ್ಮಸ್ ಟೈಮಲ್ಲಿ UKಗೆ ಬಂದರೆ, ಇಲ್ಲ ಎಡಿನ್ಬ್ರಾಗ್ ಬಂದರೆ, ಈ ಥರ ಚಿಕ್ಕ ಚಿಕ್ಕ ಸ್ಟಾಲ್ಸ್ ಇರುತ್ತೆ, ಇಲ್ಲಿ ಪರ್ಚೇಸ್ ಮಾಡಿ. ಚೆನ್ನಾಗಿದೆ. ಇದೊಂದು ಮಾನ್ಯುಮೆಂಟ್, ಗಾತಿಕ್ ಮಾನ್ಯುಮೆಂಟ್ ಅಂತ ಲೈಟಿಂಗ್ಸ್ ನಡೀತಾ ಇತ್ತು. ನಿಮಗೆ ತೋರ್ಸೋಣ ಲೈಟಿಂಗ್ಸ್ ಹೆಂಗಿದೆ ಗಾತಿಕ್ ಸ್ಟ್ರಕ್ಚರ್ ಮೇಲೆ ಅಂತ. 2 ಫೋಟೋಸ್ ತೆಗ್ದಿದ್ದೀನಿ. ಇವೆಂಟ್ ಫುಲ್ ಡೇ ಏನಾದರೂ ತಿನ್ನಬೇಕು ಆಚೆ ಬಂದಿದ್ದೆ ಅಂತ ನನ್ನ ಫ್ರೆಂಡ್ ಒಂದು ಸಜೆಸ್ಟ್ ಮಾಡಿದ್ರು ಅಂತ. ಈ ಫ್ರೆಂಚಿ ಅಂತ ಒಂದು ರೆಸ್ಟೋರೆಂಟ್ ಇದೆ, ಅಲ್ಲಿ ಬಂದು ಇದು ಬನಾನಾ ಬ್ರೆಡ್ ಪುಡಿಂಗ್ ಅಂತ ಇದೊಂದು ಟೇಸ್ಟ್ ಮಾಡಿದೆ. ಇಟ್ಸ್ ಅ ಮಸ್ಟ್ ವಿಸಿಟ್ ಪ್ಲೇಸ್. ಮತ್ತು ಇದು ಮಾತ್ರ ನೀವು ಡೆಫಿನೆಟಾಗಿ ಟೇಸ್ಟ್ ಮಾಡಬೇಕು ಫ್ರೆಂಡ್ಸ್. ಇಲ್ಲಿಗೆ ಬಂದರೆ ತುಂಬ ಚೆನ್ನಾಗಿದೆ. ಫ್ರೆಂಚಿ ಅಂತ ಲೀಡ್ ಸ್ಟ್ರೀಟಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಳೆಸಿ ಉಳಿಸಿ ನಮ್ಮನ್ನು.